ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇಂದು ವಾಸ್ತವ ಸಂಖ್ಯೆಗಳನ್ನು ನೋಡ್ತಾ ಇದ್ದೇವೆ. ಅಂದರೆ ಸಂಖ್ಯಾ ಪದ್ಧತಿಯಲ್ಲಿ TET ಬರ್ತಾ ಇದೆ. ಇದು SSLCನೂ ಅವಶ್ಯಕತೆ ಇದೆ. ರೂಟ್ 2 ಸಂಖ್ಯೆಯು ಒಂದು ಯಾವುದಪ್ಪ ಅಂದರೆ ಅಭಾಗಲಬ್ಧ ಸಂಖ್ಯೆ. ನೆಕ್ಸ್ಟ್ 5 - √3 ಕೂಡ ಒಂದು ಅಭಾಗಲಬ್ಧ ಸಂಖ್ಯೆ. ಭಾಗಲಬ್ಧ ಸಂಖ್ಯೆಯ ಜೊತೆಗೆ ಅಭಾಗಲಬ್ಧ ಸಂಖ್ಯೆ ವ್ಯವಕಲನ ಮಾಡಿದರೂ ಕೂಡ ಸಂಕಲನ ಮಾಡಿದರೂ ಕೂಡ ಅಭಾಗಲಬ್ಧ ಸಂಖ್ಯೆ ಆಗ್ತಾ ಇದೆ. ಈ ಕೆಳಗಿನವುಗಳಲ್ಲಿ ಭಾಗಲಬ್ಧ ಸಂಖ್ಯೆ ಯಾವುದು ಅಂತ ಕೇಳೋಣ. ಯಾವುದಪ್ಪ ಅಂದರೆ 5. ಪೈ ಕೂಡ ಒಂದು ಅಭಾಗಲಬ್ಧ ಸಂಖ್ಯೆ. ಕೆಳಗಿನವುಗಳಲ್ಲಿ ಯಾವುದು ಅಭಾಗಲಬ್ಧ ಸಂಖ್ಯೆ ಅಲ್ಲ? ಯಾವುದಪ್ಪ ಅಂದರೆ √9. ಯಾಕಪ್ಪ ಅಂದರೆ √9 ಅಂದರೆ 9ರ ವರ್ಗಮೂಲ ಎಷ್ಟು ಅಂದರೆ 3 ಅಂದಂಗೆ. 3 ಬಂದದಪ್ಪ ಅಂದರೆ ಇದು ಒಂದು ಭಾಗಲಬ್ಧ ಸಂಖ್ಯೆ. ಕೆಳಗಿನವುಗಳಲ್ಲಿ ಭಾಗಲಬ್ಧ ಸಂಖ್ಯೆಯು ಯಾವುದಪ್ಪ ಅಂದರೆ √4. ನೆಕ್ಸ್ಟ್ ಪೈ ಒಂದು ಅಭಾಗಲಬ್ಧ ಸಂಖ್ಯೆ. ಪೈ ಒಂದು ಅಭಾಗಲಬ್ಧ ಸಂಖ್ಯೆ ಆಗೈತಿ. ಇನ್ನು ಅಭಾಗಲಬ್ಧ ಸಂಖ್ಯೆ ಆಗೈತಿ. ಇನ್ನು 7 × 11 × 13 + 13 ಒಂದು ಯಾವ ಸಂಖ್ಯೆಯಪ್ಪ ಅಂತ ಕರಿತೇವೆ ಅಂದ್ರೆ ಸಂಯುಕ್ತ ಸಂಖ್ಯೆ. ಅಂದರೆ ಒಂದಕ್ಕಿಂತ ದೊಡ್ಡದಾದ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸುವಂಥ ಸಂಖ್ಯೆಯನ್ನು ಸಂಯುಕ್ತ ಸಂಖ್ಯೆ ಅಂತ ಕರಿತಾ ಇದ್ದೇವೆ. 91ರ ಅವಿಭಾಜ್ಯ ಅಪವರ್ತನಗಳು. ನಾವು 91ನ್ನು ಅವಿಭಾಜ್ಯ ಅಪವರ್ತನ ಕ್ರಮದಲ್ಲಿ ಹೊಡೆದಾಗ ನೋಡ್ರಿ ಏನಪ್ಪ ಅಂದರೆ 7 1 2 ಉಳಿತು, 7 3 21, 13 1 13. ಸೊ 7 × 13. ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಬಿ ಆಗ್ತದ. ಯಾಕಪ್ಪ ಅಂದರೆ ಸರ್ 13 × 7 × 1 ಅನ್ಬೋದು ರೀ, ಬಟ್ 1 ಅವಿಭಾಜ್ಯನೂ ಅಲ್ಲ ಭಾಜ್ಯನೂ ಅಲ್ಲ. ಹೀಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಗೈತಿ. ಇನ್ನು 9 ಮತ್ತು 10ರ ನಡುವಿನ ಅವಿಭಾಜ್ಯ ಸಂಖ್ಯೆಗಳು. 9 ಮತ್ತು 10ರ ನಡುವಿನ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವಪ್ಪ ಅಂದರೆ 2 3 5 7. ಸೊ ಎಷ್ಟದಾವ ರೀ? 4 ಅದಾವ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ. ಯಾವುದೇ ಸಂಯುಕ್ತ ಸಂಖ್ಯೆಯ ಈ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಯಾವುದಪ್ಪ ಅಂದರೆ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಇನ್ನು 120ರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ. 120 2 60 ರೀ, 2 30 ರೀ, 2 15 ರೀ, 3 5 5 1 ಅಂದರೆ 2 ರ ಘಾತ 3, 3 ರ ಘಾತ 1, 5 ರ ಘಾತ 1. ಹಾಗಾದರೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಡಿ ಆಗೈತಿ. ಆಪ್ಷನ್ ಏನ್ರಿ? ಡಿ. ನೆಕ್ಸ್ಟ್ ಸಮಸ್ಯೆ ನೋಡಿದಾಗ ಏನಪ್ಪ ಅಂದ್ರೆ 30ರ ಅವಿಭಾಜ್ಯ ಅಪವರ್ತನಗಳು. 30ರ ಅವಿಭಾಜ್ಯ ಅಪವರ್ತನಗಳು ಯಾವ್ಯಾವ ಅಂದ್ರೆ 2 3 5. 15 ಅವಿಭಾಜ್ಯ ಅಲ್ಲ, 6 ಅವಿಭಾಜ್ಯ ಅಲ್ಲ. ಇನ್ನು 3 5 ಅವಿಭಾಜ್ಯ ಹೌದು, ಬಟ್ 2 ಕೂಡ 30ನ್ನು ಭಾಗಿಸ್ತಾ ಇದೆ. ಆದ ಕಾರಣ 2 3 5. ನೆಕ್ಸ್ಟ್ ನೋಡ್ರಿ ಹೀಗಿದೆ. 2 ಮತ್ತು 3ರ ಲಸ ಎಷ್ಟಾಗ್ತದೆ ಅಂದರೆ 6 ಆಗ್ತದೆ. 2 ಅವಿಭಾಜ್ಯ ಅಪವರ್ತನಗಳ ಲಸ ಅವುಗಳ ಗುಣಲಬ್ಧವಾಗಿರುತ್ತದೆ. ಇನ್ನು 3 ಮತ್ತು 5ರ ಮ ಸಹ 1. 2 ಅವಿಭಾಜ್ಯ ಅಪವರ್ತನಗಳ ಮ ಸಹ ಯಾವಾಗಲೂ 1 ಆಗಿರುತ್ತದೆ. ಇನ್ನು 2 ಅನುಕ್ರಮ ಸಮಸಂಖ್ಯೆಗಳ ಮ ಸಹ ಯಾವಾಗಲೂ 2 ಆಗಿರ್ತಾ ಇದೆ. 2 ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳ ಮ ಸಹ ನೋಡ್ರಿ 1 2 2 3 3 4 5 6 ಇವು ಅನುಕ್ರಮ ಸ್ವಾಭಾವಿಕ ಸಂಖ್ಯೆಗಳು. ಇವುಗಳ ಮ ಸಹ ಯಾವಾಗಲೂ ಎಷ್ಟಾಗಿರ್ತದ? 1 ಆಗಿರ್ತದ. ಯಾವುದೇ 2 ಅವಿಭಾಜ್ಯ ಸಂಖ್ಯೆಗಳ ಮ ಸಹ ಎಕ್ಸಾಂಪಲ್ 2 3 3 5 7 11 ನೋಡ್ರಿ ಇವುಗಳ ಎಲ್ಲ ಮ ಸಹ ಎಷ್ಟಾಗಿರ್ತದ ಅಂದರೆ 1 ಆಗಿರ್ತದ. ಎ ಮತ್ತು ಬಿಗಳು 2 ಸಹ ಅವಿಭಾಜ್ಯಗಳಾದರೆ
ಅವುಗಳ ಲಸಹ ಯಾವಾಗಲೂ ಏನಾಗಿರ್ತದಪ್ಪ ಅಂದರೆ ಒಂದಾಗಿರ್ತಾ ಇದೆ. ಅಂದರೆ ಸಹ ಅವಿಭಾಜ್ಯ ಅಂದರೆ ಅವುಗಳ ಸಾಮಾನ್ಯ ಅಪವರ್ತನ ಯಾವಾಗಲೂ ಒಂದಾಗಿರ್ತಾ ಇದೆ. ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ ಹಾಗೂ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆಗಳ ಮಸಹ. ನೋಡ್ರಿ, ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ ಅಂದ್ರೆ ಅವಿಭಾಜ್ಯ ಅಪವರ್ತನಗಳು ಗುಣಲಬ್ಧ ಆಗಬೇಕು. ಅದು ಯಾವಾಗಲೂ ಎಷ್ಟಾಗಿರ್ತದಪ್ಪ ಅಂದರೆ 4. ಇನ್ನು ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ 2. ಸೊ ಅತಿ 4 ಮತ್ತು 2ರ ಮಸಹ ಏನಾಗಿರ್ತದೆ ರೀ, 2 ಆಗಿರ್ತಾ ಇದೆ. ನೆಕ್ಸ್ಟ್, ಯಾವುದೇ 2 ಧನ ಪೂರ್ಣಾಂಕಗಳಾದ ಎ ಬಿಗಳಿಗೆ ಮಸಹ ಎ ಬಿ ಮತ್ತು ಲಸಹ ಎ ಬಿ ಇದಕ್ಕೆ ಸಮನಾದದ್ದು. ನೋಡ್ರಿ, ಮಸಹ ಮತ್ತು ಲಸಹ ಗುಣಲಬ್ಧವು ಆ ಎರಡೂ ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮನಾಗಿರ್ತಾ ಇದೆ. ಇನ್ನು 12 ಮತ್ತು 15ರ ಮಸಹ 3 ಆಗಿದೆ. ಹಾಗಾದರೆ ಲಸಹ ಇದರ ಸಿಂಪಲ್ ರೀ, ಏನಪ್ಪ ಅಂದರೆ 2 ಸಂಖ್ಯೆಗಳ ಗುಣಲಬ್ಧ, ಅದರಿಂದ ಮಸಹವನ್ನು ಭಾಗಿಸಿದ್ದೇವೆ ಅಂದರೆ ಲಸಹ ಸಿಗ್ತದೆ. 3 1 3 5 12 5 60. ಹಾಗಾದರೆ ಅವುಗಳ ಲಸಹ ಎಷ್ಟಾಗುತ್ತೆ? 60 ಆಗುತ್ತೆ. ಇನ್ನು 5^2 ಇಂಟು 2 ಮತ್ತು 2^5 ಇಂಟು 5 ರ ಮಸಹ ಸಿಂಪಲ್. ನೋಡ್ರಿ, ಈ 2 ಸಂಖ್ಯೆಗಳು ಹಿಂಗೆ ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿದಾಗ ಅತಿ ಚಿಕ್ಕ ಘಾತಾಂಕ ಯಾವುದು ಇರ್ತದೆ ಅದು ಮಸಹ ಆಗಿರ್ತದೆ. 2^1 ಮತ್ತು 5^1 ಇವು ಏನಪ್ಪ ಅಂದರೆ ಮಸಹ 2 ಇಂಟು 5. ಸೊ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಎ. ಇದು ಚಿಕ್ಕ ಘಾತಾಂಕವನ್ನು ತೆಗೆದುಕೊಳ್ತೇವೆ, 2ರಲ್ಲಿರುವ ಸಾಮಾನ್ಯ ಚಿಕ್ಕ ಘಾತಾಂಕ. ಲಸಹ ಅಂದರೆ ದೊಡ್ಡ ಘಾತಾಂಕವನ್ನು ತೆಗೆದುಕೊಳ್ತಾ ಇದ್ದಾವೆ. ಇನ್ನು 2 ಧನ ಪೂರ್ಣಾಂಕಗಳಾದ ಎ ಮತ್ತು ಬಿಗಳು ಎ x3y2 ಮತ್ತು ಬಿ xy3 ಎಂಬುದು ವ್ಯಕ್ತಪಡಿಸಲಾಗಿದೆ. ಇಲ್ಲಿ x ಮತ್ತು y ಅವಿಭಾಜ್ಯ ಸಂಖ್ಯೆಗಳಾದರೆ ಅವುಗಳ ಮಸಹ. ನೋಡ್ರಿ, ನಾನು ಹೇಳಿದೆ ಚಿಕ್ಕ ಏನೋ ಸಾಮಾನ್ಯ ಅಪವರ್ತನ ಯಾವುದಪ್ಪ ಅಂದರೆ x. ಆಮೇಲೆ ಇಲ್ಲಿ ಚಿಕ್ಕ ಅಪವರ್ತನ ಯಾವುದಪ್ಪ ಅಂದರೆ y2. ಹಾಗಾದರೆ x ಇಂಟು y2 ಇದು ಏನಪ್ಪ ಅಂದರೆ ಮಸಹ. ಅದೇ ಲಸಹ ಆಗಿತ್ತು ಅಂದರೆ x3 y3 ಅಂತ ತಗೋತಿದ್ದೇವೆ, ಇದು ಲಸಹ ಆಗಿತ್ತು. ಎ ಮತ್ತು 18ರ ಲಸಹ 36 ಮತ್ತು ಎ ಮತ್ತು 18ರ ಮಸಹ 2 ಆದರೆ ಎನ ಬೆಲೆ ನೋಡ್ರಿ, ಲಸಹ ಇಂಟು ಮಸಹ, ಲಸಹ ಇಂಟು ಮಸಹ. ಲಸಹ ಎಷ್ಟೈತಿ? 36 ಇದೆ. ಮಸಹ ಎಷ್ಟೈತಿ? 2 ಇದೆ. ಒಂದು ಸಂಖ್ಯೆ 18 ಇದೆ. ಹಾಗಾದರೆ ನೋಡ್ರಿ, 2 1 2 9 9 1 9 4. ಹಾಗಾದರೆ ಇನ್ನೊಂದು ಸಂಖ್ಯೆ ಎಷ್ಟಪ್ಪ ಅಂದರೆ 4. ಸರಿಯಾದ ಉತ್ತರ ಎಷ್ಟು? 4. ಪಿ ಮತ್ತು ಕ್ಯೂ ಸಹ ಅವಿಭಾಜ್ಯ ಸಂಖ್ಯೆಗಳಾದರೆ p² ಮತ್ತು q²ಗಳ ಮಸಹ ಏನಾಗಿರ್ತದಪ್ಪ ಅಂದರೆ 1 ಆಗಿರ್ತಾ ಇದೆ. p² ಮತ್ತು q²ಗಳ ಮಸಹ ಎಷ್ಟಾಗಿರ್ತದೆ ರೀ? 1 ಆಗಿರ್ತದ. ಇನ್ನು 180ನ ಅವಿಭಾಜ್ಯ ಅಪವರ್ತನ ಹೊಡ್ಕೊಳ್ಳೋಣ್ರಿ, ನಮಗೆ ಸರಳವಾಗಿ ಸಿಕ್ಬಿಡ್ತದೆ. 180 2 90 2 45 3 15 3 5 5 1 2^2 3^2 5^1. ಹಾಗಾದರೆ ಎಕ್ಸ್ ಅಂದರೆ ಎಷ್ಟು ಅಂದಂಗೆ ಆಯಿತು? 2. ಯಾಕೆ? 2^2 ಇದೆ. ಇಲ್ಲಿ ಎಕ್ಸ್ ವ್ಯಾಲ್ಯೂ 2^ದಲ್ಲಿದೆ. ಹಾಗಾದರೆ ಎಕ್ಸ್ ಅಂದರೆ ಎಷ್ಟಾಯ್ತು ರೀ? 2 ಆಯಿತು. ನೆಕ್ಸ್ಟ್ ನೋಡೋಣ, 15 ಮತ್ತು 20ರ ಮಸಹ ಮತ್ತು ಲಸಹಗಳ ಗುಣಲಬ್ಧ 9. ಗುಣಲಬ್ಧವು 9. 15 ಮತ್ತು 20ರ
ಈ ಸಂಖ್ಯೆಗಳ ಮ ಸ ಅ ಮತ್ತು ಲ ಸ ಅಗಳ ಗುಣಲಬ್ಧ. ನೋಡ್ರಿ ಇಲ್ಲಿ ತಪ್ಪು ಕೊಟ್ಟಿದ್ದಾನೆ. ಪ್ರಶ್ನೆ ಪರಿಪೂರ್ಣತೆಯಿಂದ ನೋಡ್ರಿ, ಈ ಪ್ರಶ್ನೆ ಪೂರ್ತಿ ಕೊಡಬಾರ್ದಾಗಿತ್ತು. 15 ಮತ್ತು 20 ಈ ಸಂಖ್ಯೆಗಳ ಮ ಸ ಅ ಮತ್ತು ಲ ಸ ಅಗಳ ಗುಣಲಬ್ಧವು ಅಷ್ಟೇ ಕೊಡಬೇಕಾಗಿತ್ತು. ಇವುಗಳ ಗುಣಲಬ್ಧ ಆ ಎರಡೂ ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮನಾಗಿರ್ತಾ ಇದೆ. 15 ಮತ್ತು 20ರ ಗುಣಲಬ್ಧ ಏನಿರ್ತಾ ಇದೆಯೋ ಆ ಸಂಖ್ಯೆಗಳ ಮ ಸ ಮತ್ತು ಲ ಸ ಗಳ ಗುಣಲಬ್ಧಕ್ಕೆ ಸಮನಾಗಿರ್ತಾ ಇದೆ. ನೆಕ್ಸ್ಟ್, ಎ ಒಂದು ಬೆಸ ಸಂಖ್ಯೆಯಾಗಿದ್ದು ಬಿಯು 3ರಿಂದ ಭಾಗವಾಗುವ ಸಂಖ್ಯೆಯಾದರೆ ಎ ಮತ್ತು ಬಿಗಳ ಲ ಸ ಅ ಪಿ ಆದರೆ 3 ಮತ್ತು 2 ಬಿ 3a ಮತ್ತು 2 ಬಿಗಳ ಲ ಸ ಅ. ನೋಡ್ರಿ ಏನಪ್ಪ ಅಂದರೆ ಯಾವುದು ಅಂತ ಕೇಳ್ತಿದ್ದಾನೆ. ಹಾಗಾದರೆ 3a ಮತ್ತು 3bಗಳ ಲ ಸ. ನೋಡ್ರಿ ಎ ಮತ್ತು ಬಿಯು 3ರಿಂದ ಭಾಗ ಹೋಗ್ತಾ ಇದೆ, ಅವುಗಳ ಲ ಸ ಪಿ ಆಗೈತಿ ಅಂದ್ರೆ ಅವುಗಳ ಆಮೇಲೆ 3a ಮತ್ತು 2bಗಳ ಲ ಸ ಎಷ್ಟಾಗ್ತದೆ ಅಂತ ಕೇಳ್ತಿದ್ದಾನೆ. ಅವು ಎಷ್ಟಾಗ್ತದಪ್ಪ ಅಂದರೆ 6p ಆಗ್ತಾ ಇದೆ. ಯಾಕಂದರೆ 3 ಮತ್ತು 2 ಎಂಬುದು ಏನೋ ಅವಿಭಾಜ್ಯ ಸಂಖ್ಯೆಗಳು. ಸೊ ಅವುಗಳ ಗುಣಲಬ್ಧ 3 × 2 6. ಹಾಗಾದ್ರೆ ಅದರ ಲ ಸ ಎಷ್ಟಾಗ್ತದಪ್ಪ ಅಂದರೆ 6p ಆಗ್ತಾ ಇದೆ. ಎ ಮತ್ತು ಬಿ ಎರಡು ಸಂಖ್ಯೆಗಳ ಮ ಸ ಮತ್ತು ಲ ಸಗಳು 5 ಮತ್ತು 200 ಆದರೆ ಎ ಬಿಗಳ ಗುಣಲಬ್ಧ. ನೋಡ್ರಿ, ಇವೆರಡರ ಗುಣಲಬ್ಧ 5 × 200 ಅಂದರೆ 1000. ಸೊ ಹಾಗಾದ್ರೆ ಆ ಸಂಖ್ಯೆಗಳ ಗುಣಲಬ್ಧನೂ ಏನಾಗುತ್ತೆ? 1000 ಆಗುತ್ತೆ. 140ನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ. ನಾನು ಹೇಳಿದೆ ಈ ರೀತಿಯಾಗಿರಿ. ಸೊ ಒಂದು ಗೆರೆ ಎಳೆಯನ್ನು ಮೊದಲು ಗೊತ್ತಾಗಬೇಕಂದ್ರೆ 140 2 7 2 70 ಅಂದಂಗಾಯಿತು. 2 35 5 7 7 1 ಅಂದರೆ 2 ರ ಘಾತ 2 5 ರ ಘಾತ 1 7 ರ ಘಾತ 1. 140ರ ಅವಿಭಾಜ್ಯ ಅಪವರ್ತನಗಳು. ಎಸ್ 30 ಪ್ರಶ್ನೆ ನೋಡ್ರಿ ಹೇಗಿದೆ, ಏನಿದೆ ರೀ? ಅಂಕಗಣಿತದ ಮೂಲ ಪ್ರಮೇಯ. ಅಂಕಗಣಿತದ ಮೂಲ ಪ್ರಮೇಯ ಸಿಂಪಲ್. ಏನಪ್ಪ ಅಂದರೆ ಸಂಯುಕ್ತ ಸಂಖ್ಯೆಗಳನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಪ್ರತಿಯೊಂದು ಅವಿಭಾಜ್ಯ ಅಪವರ್ತನಗಳು ಅನನ್ಯವಾಗಿರುತ್ತವೆ ಅಂತೇಳಿ ಹೇಳ್ತಾ ಇದ್ದಾನೆ. ಇದೇನಪ್ಪ ಅಂದರೆ ಅಂಕಗಣಿತದ ಮೂಲ ಪ್ರಮೇಯ. ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಡ್ರಿ, 24 ಮತ್ತು 36 ಈ ಸಂಖ್ಯೆಗಳ ಮ ಸಹ 12 ಆದರೆ ಲ ಸಹ. ಸೊ ನಾ ಹೇಳೀನಿ ಎರಡು ಸಂಖ್ಯೆಗಳ ಅದಾವ, ಅವುಗಳ ಗುಣಲಬ್ಧವನ್ನು ಮ ಸಹದಿಂದ ಭಾಗಾಕಾರ ಮಾಡಿದರೆ ಲ ಸಹ ಸಿಗ್ತಾ ಇದೆ. 12 1 12 3 36. ಸೊ 4 3 12 1 ಉಳಿತ, 3 2 6 1 7 72. ಹಾಗಾದರೆ ಇನ್ನೊಂದು ಸಂಖ್ಯೆ ಎರಡು ಸಂಖ್ಯೆಗಳ ಲ ಸಹ ಎಷ್ಟಾಗುತ್ತೆ? 72 ಆಗ್ತಾ ಇದೆ. ನೆಕ್ಸ್ಟ್ 96ನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ. ನಾನು ಹೇಳಿದೆ 96ನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸುವುದು. 96 2 4 2 3 2 4 2 3. ಸೊ 43 1. ಹಾಗಾದರೆ 2 ಇಂಟು ಎಷ್ಟು? 43. ಇದು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ. ಅದೇ ರೀತಿಯಾಗಿ ಇನ್ನೊಂದಿದೆ, ಎಷ್ಟು? 156. 156 2 7 14 2 8 16 2 3 6 2 9 3 1 3 3 13 1. ಸೊ 156 ಅಂದರೆ 2 ರ ಘಾತ 2 3 ರ ಘಾತ 1 13 ರ ಘಾತ 1. ಎಸ್ ನೆಕ್ಸ್ಟ್ ಅದೇ ರೀತಿಯಾಗಿ 34ನೇ ಪ್ರಶ್ನೆ, ಎಮ್ ಮತ್ತು ಎನ್ಗಳನ್ನು ಕಂಡುಹಿಡಿಯಬೇಕು. ಹಾಗಾದರೆ 200ನ್ನು ಮಾಡೋಣ ನಾವು. 200 2 100 2 50 2 25 5 5 5 1 ಅಂದರೆ 2 ರ ಘಾತ 3 ಇಂಟು 5 ರ ಘಾತ 2. ಹಾಗಾದರೆ ಎಮ್ ಅಂದರೆ 3, ಎನ್ ಅಂದರೆ ಎಷ್ಟು? 2.
ಈ ರೀತಿಯಾಗಿ ಬೆಲೆಯನ್ನು ಕೇಳ್ತಿರ್ತಾನೆ ರೀ. ನೆಕ್ಸ್ಟ್ ಅದೇ ರೀತಿಯಾಗಿ 24 ಮೀಟರ್ ಮತ್ತು 36 ಮೀಟರ್ ಉದ್ದವಿರುವ ಸಲಾಕೆಯ ಪೂರ್ಣವಾಗಿ ಅಳೆಯಬಹುದಾದ ಗರಿಷ್ಠ ಉದ್ದವನ್ನು ಕಂಡುಹಿಡಿಯಿರಿ. ನೋಡ್ರಿ, ಗರಿಷ್ಠ ಉದ್ದ ಅಂದ ತಕ್ಷಣ ಅರ್ಥ ಮಾಡ್ಕೊಳ್ರಿ, ಇಲ್ಲಿ ಅವನ್ನು ಕಂಡುಹಿಡಿಬೇಕು. ಕನಿಷ್ಠ ಉದ್ದ ಅಂತ ಅಂದರೆ ನಾವು ಅವನ್ನು ಏನು ಮಾಡಬೇಕಾಗುತ್ತೆ, ಕಂಡುಹಿಡಿಬೇಕಾಗುತ್ತೆ. ಹಾಗಾದರೆ 24 ಮತ್ತು 36ರ 24 ಮತ್ತು 36 ನೋಡ್ರಿ, 2 12 2 1 2 3 ಸಾರಿ ರೀ 24 ಮತ್ತು 36 ಮೊಸ ಕಂಡುಹಿಡಿಯುವಂಥ ಸರಳ ವಿಧಾನ ಏನು, 24 ಇಂಟು 36 ಭಾಗಾಕಾರ ಮಾಡೋಣ. 24 1 24 12 ಉಳಿತು, 36 24 ಅಂದರೆ ಈ ಕಡೆ 24 ತಗೊಳ್ಳೋಣ. 12 24 ಈಕ್ವಲ್ ಟು 0 0 ಬತ್ತು ಶೇಷ. ಹಾಗಾದರೆ 12ರಿಂದ ಪೂರ್ಣವಾಗಿ ಭಾಗ ಹೋಯಿತು ಅಂದರೆ ಇದರ ಸಲಾಕೆಯ ಉದ್ದ ಎಷ್ಟು ಮೀಟರ್ ರೀ, 12 ಮೀಟರ್. ಸಹ ಕಂಡುಹಿಡಿಯುವಂಥ ವಿಧಾನ. ಇನ್ನು 36ನೇ ಪ್ರಶ್ನೆ, 7 ಮತ್ತು 3 ಮಾತ್ರ ಅವಿಭಾಜ್ಯ ಅಪವರ್ತನಗಳನ್ನಾಗಿ ಹೊಂದಿರುವ ಸಂಖ್ಯೆಯನ್ನು ಬರೆಯಿರಿ. 3 ಮತ್ತು 7 ಮಾತ್ರ ಹೊಂದಿರುವುದು ಯಾವುದಪ್ಪ ಅಂದರೆ ಅವಿಭಾಜ್ಯ ಅಪವರ್ತನಗಳನ್ನಾಗಿ ಹೊಂದಿರುವ ಸಂಖ್ಯೆ 21. ನೆಕ್ಸ್ಟ್ ನೋಡ್ರಿ ಏನು ಹೇಳಿದಾನೆ, ಅಪವರ್ತನ ವೃಕ್ಷ ಕೊಟ್ಟಿದ್ದಾನೆ, ಎಕ್ಸ್ ಮತ್ತು ವೈ ವ್ಯಾಲ್ಯೂ ಕಂಡುಹಿಡ್ರಿ ಅಂತ ಹೇಳಿದಾನೆ. 2 20 ರೀ. ಸೊ ಹಾಗಾದ್ರೆ 20 ಅಂದರೆ 2 10 20. ಹಾಗಾದರೆ ಎಕ್ಸ್ ಅಂದರೆ ಎಷ್ಟಾಯಿತು, 2 ಆಯಿತು. ಇನ್ನು 10 ಕೊಟ್ಟಾನ, 2 ಕೊಟ್ಟಿದ್ದಾನೆ, 2 ಎಷ್ಟಲೇ 10 2 5. ಸೊ ವೈ ಈಕ್ವಲ್ ಟು ಎಷ್ಟಾಗುತ್ತೆ, 5 ಆಗುತ್ತೆ. ಸೊ ಎಕ್ಸ್ ಮತ್ತು ವೈನ ವ್ಯಾಲ್ಯೂ 2 ಮತ್ತು 5. ನೋಡ್ರಿ, 2 ಮತ್ತು 3 ಅಂಕದ ಪ್ರಶ್ನೆ ಅಂತಿದ್ದಾನೆ. ಆದರೆ ನಾವು 1 ಅಂಕದ ಪ್ರಶ್ನೆಯನ್ನು ನಾವು ಹೇಳ್ಬೋದಾಗಿರ್ತದ, ಟಿಯಲ್ಲಿ ಕೇಳಬಹುದು. ಹಾಗಾದರೆ ಈ ಪ್ರಶ್ನೆಯನ್ನು ನೋಡಿದಾಗ 306 ಮತ್ತು 657ರ ಸಹ 9 ಆದರೆ ಸಹ ಕಂಡುಹಿಡಿಯಿರಿ. ನೋಡ್ರಿ, ನಾನು ಹೇಳಿದೆ 306 ಇಂಟು 657 ಭಾಗಲೆ 9. 9 1 9 1 9 3 27, 3 ಉಳಿತು, 9 4 36. ಸೊ 657 ಇಂಟು 34 ಮಾಡಿದ್ದೀವಿ ಅಂದರೆ ನಮಗೇನು ಸಿಗ್ತದಪ್ಪ ಅಂದ್ರೆ ಸಹ ಸಿಗ್ತದೆ. 657 ಇಂಟು 34 ಮಾಡಿದರೆ ಸಾಕು, ನಮಗೆ ಸಹ ಸಿಗ್ತಾ ಇದೆ. ಇನ್ನು 7 11 13 ಪ್ಲಸ್ 13 ಒಂದು ಸಂಯುಕ್ತ ಸಂಖ್ಯೆ. ಈ ಹೇಳಿಕೆ ಸಮರ್ಥಿಸಿದ ಏನಿಲ್ಲರಿ, ಈ ಹೇಳಿಕೆ ಸಮರ್ಥಿಸಿ ಅಂದಾನಪ್ಪ ಅಂದ್ರೆ ಅರ್ಥ ಮಾಡಿಕೊಂಡ್ರೆ ಈ 3ಗಳ ಗುಣಲಬ್ಧವನ್ನು ಕಂಡುಹಿಡಿಬೇಕು. ಈ 3ಗಳ ಗುಣಲಬ್ಧವನ್ನು ಕಂಡುಹಿಡಿದ ಅದಕ್ಕೆ 13ನ್ನು ಕೂಡಿಸಿದರೆ ಒಂದು ಸಂಯುಕ್ತ ಸಂಖ್ಯೆ ಆಗ್ತಾ ಇದೆ. ಆ ಸಂಯುಕ್ತ ಸಂಖ್ಯೆಯನ್ನು ಮತ್ತೆ ವ್ಯಕ್ತಪಡಿಸಿದಾಗ 7 ಇಂಟು 11 ಇಂಟು 13 ರೂಪದಲ್ಲಿ ನಾವೇನು ಮಾಡ್ಬೋದು ಅಂದರೆ ಅವಿಭಾಜ್ಯ ಅಪವರ್ತನಗಳು ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಇದೇ ರೀತಿ ಹೇಳಿಕೆಯನ್ನು ಸಮರ್ಥಿಸಿಕೊಳ್ಳಲಾಗುತ್ತದೆ. ಇನ್ನು ಅದೇ ರೀತಿಯಾಗಿ 91 26ರ ಸಹ 182 ಸಹ ನೋಡ್ರಿ, 91 ಇಂಟು 26 ಭಾಗಲೆ 182. 91 1 91 2 1 2 13. ಸೊ ಹಾಗಾದರೆ ಸಹ ಎಷ್ಟಾಗುತ್ತೆ, 13 ಆಗ್ತಾ ಇದೆ. ನೆಕ್ಸ್ಟ್ ಸಂಯುಕ್ತ ಸಂಖ್ಯೆ ಎಂದರೇನು? ಸಂಯುಕ್ತ ಸಂಖ್ಯೆ ಎಂದರೆ ಒಂದು ಸಂಖ್ಯೆಯನ್ನು ಅಂದರೆ ಒಂದಕ್ಕಿಂತ ದೊಡ್ಡದಾದ ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸುವುದಕ್ಕೆ ಸಂಯುಕ್ತ ಸಂಖ್ಯೆ ಅಂತ ಕರಿತಾ ಇದ್ದಾವೆ. ಇದರಲ್ಲಿ ಸಂಯುಕ್ತ ಸಂಖ್ಯೆ ಯಾವುದಪ್ಪ ಅಂದರೆ 24. ಯಾಕಂದರೆ 23 ಒಂದು ಅವಿಭಾಜ್ಯ ಸಂಖ್ಯೆ ಆಗಿದೆ. ನೆಕ್ಸ್ಟ್ 438 ಮತ್ತು 606 ನಿಶ್ಶೇಷವಾಗಿ ಭಾಗಿಸುವ
ಅತ್ಯಂತ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಹಾಗಾದ್ರೆ ಅತ್ಯಂತ ದೊಡ್ಡ ಸಂಖ್ಯೆ ಅಂದಿದ್ದಾನಂದ್ರೆ ನಾವು ಮೋಸ ಕಂಡುಹಿಡಿಬೇಕು. ಸೊ ಮೋಸವನ್ನು ಕಂಡುಹಿಡಿದೇವಿಪ್ಪ ಅಂದರೆ ನಮಗೇನಾಗ್ತದಪ್ಪ ಅಂದ್ರೆ ಇವುಗಳನ್ನು ಭಾಗಿಸುವಂಥ ಅತ್ಯಂತ ದೊಡ್ಡ ಸಂಖ್ಯೆ ಸಿಗ್ತಾ ಇದೆ. ನೆಕ್ಸ್ಟ್ 50ನೇ ಪ್ರಶ್ನೆ. ಒಂದು ಕ್ರೀಡಾಂಗಣದ ಸುತ್ತಲೂ ವೃತ್ತಾಕಾರದ ಮಾರ್ಗವಿದೆ. ಎ ಕ್ರೀಡಾಂಗಣದ ಒಂದು ಸುತ್ತನ್ನು ಪೂರ್ಣಗೊಳಿಸಲು 18 ನಿಮಿಷ ತೆಗೆದುಕೊಂಡರೆ ಬಿಯು ಅದೇ ಸುತ್ತನ್ನು ಪೂರ್ಣಗೊಳಿಸಲು 24 ನಿಮಿಷ ತೆಗೆದುಕೊಳ್ಳುತ್ತಾನೆ. ಒಂದೊಮ್ಮೆ ಅವರಿಬ್ಬರು ಒಂದೇ ಬಿಂದುವಿನಲ್ಲಿ ಏಕಕಾಲದಲ್ಲಿ ಆರಂಭಿಸಿ ಏಕಮುಖವಾಗಿ ಚಲಿಸಿದರೆ ಎಷ್ಟು ನಿಮಿಷಗಳ ನಂತರ ಅವರು ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ? ಹಾಗಾದರೆ ನಾವೇನು ಮಾಡ್ಬೇಕ್ರಿ ಅಂದರೆ 18 ಮತ್ತು 24ರ ಲಸಹ ಕಂಡುಹಿಡಿಬೇಕು. 18 ಮತ್ತು 24ರ ಲಸಹ 6 3 6 4. ಸೊ 4 3 12 12 6 72. ಸೊ ಹೊಳ್ಳಿ 72 ನಿಮಿಷಗಳ ನಂತರ ಅವರಿಬ್ಬರು ಒಂದೇ ಬಿಂದುವಿನಲ್ಲಿ ಸಂಧಿಸುತ್ತಾರೆ. ಅಂಕಗಣಿತದ ಮೂಲ ಪ್ರಮೇಯದ ಪ್ರಕಾರ XYZ ಬೆಲೆ ಕಂಡುಹಿಡಿಯಿರಿ. ನೋಡ್ರಿ 40 ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸ್ತೇನೆ. 40 2 20 2 10 2 5 5 1. ಸೊ 2 ರ ಘಾತ 3 5 ರ ಘಾತ 1 ಅಂದರೆ ಎಕ್ಸ್ ಅಂದರೆ 2, y ಅಂದರೆ 3, z ಅಂದರೆ 5. ಹಾಗಾದರೆ XYZ ವ್ಯಾಲ್ಯೂ 2 3 5 ಆಗಿದೆ. ಇನ್ನು ಆಯತಾಕಾರದ ಜಮೀನಿನ ಉದ್ದ ಮತ್ತು ಅಗಲಗಳು ಕ್ರಮವಾಗಿ 147 ಮೀಟರ್ ಮತ್ತು 56 ಮೀಟರ್ ಆಗಿವೆ. ಉದ್ದ ಮತ್ತು ಅಗಲ ಎರಡೂ ಅಳತೆಗಳನ್ನು ನಿಖರವಾಗಿ ಅಳತೆ ಮಾಡಲು ಉಪಯೋಗಿಸಬಹುದಾದ ಸಲಾಕೆಯ ಗರಿಷ್ಠ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾನೆ. ಹಾಗಾದರೆ 147 ಮತ್ತು 56ರ ಏನು ಕಂಡುಹಿಡಿರಿಯಪ್ಪ ಅಂದರೆ ಮಸ ಕಂಡುಹಿಡಿರಿ. ಹಾಗಾದರೆ 147 56 7 2 7 1 7 8 56. ಹಾಗಾದರೆ ಎಷ್ಟಪ್ಪ ಅಂದರೆ ಆ ಸಲಾಕೆಯ ಉದ್ದ 7 ಮೀಟರ್ ಆಗಿದೆ. ಈ ರೀತಿಯಾಗಿ ಮಸವನ್ನು ಕಂಡುಹಿಡಿಬೇಕು. ನೆಕ್ಸ್ಟ್, ಒಬ್ಬ ಸಿಹಿ ತಿಂಡಿಯ ವ್ಯಾಪಾರಿಯ ಬಳಿ 420 ಬರ್ಫಿಗಳಿವೆ ಮತ್ತು 130 ಬಾದಾಮಿ ಬರ್ಫಿಗಳಿವೆ. ಗುಂಪಿನಲ್ಲಿ ಒಂದೇ ಸಂಖ್ಯೆಯ ಬರ್ಫಿಗಳಿರುವಂತೆ ಹಾಗೂ ತಟ್ಟೆಯಲ್ಲಿ ಕನಿಷ್ಠ ಸ್ಥಳವನ್ನು ಆಕ್ರಮಿಸುವಂತೆ ಅವುಗಳನ್ನು ಒಂದರ ಮೇಲೊಂದರಂತೆ ಜೋಡಿಸಲು ಆಕೆ ಬಯಸುತ್ತಾಳೆ. ಹೀಗೆ ಮಾಡಬೇಕಾದರೆ ಪ್ರತಿ ಗುಂಪಿನಲ್ಲಿ ಜೋಡಿಸಬೇಕಾದ ಗರಿಷ್ಠ ಬರ್ಫಿಗಳ ಸಂಖ್ಯೆ ನೋಡ್ರಿ 420 ಮತ್ತು 130ರ ಮಸ ಕಂಡುಹಿಡಿಬೇಕು. 10 ಹೋಗುತ್ತಾ 10 42 10 13. ಸೊ 13ರ ಮಗ್ಗಿಯಲ್ಲಿ 42 ಇಲ್ಲ. ಹೀಗಾಗಿ ಗರಿಷ್ಠ ಬರ್ಫಿಗಳ ಸಂಖ್ಯೆ ಎಷ್ಟು ಬರ್ತಾ ಇದೆಪ್ಪ ಅಂದ್ರೆ 10 ಬರ್ತಾ ಇದೆ. ನೆಕ್ಸ್ಟ್, ಅದೇ ರೀತಿಯಾಗಿ 510 ಮತ್ತು 92ರ ಮಲಸ ಮತ್ತು ಮಸಗಳು ಅವಿಭಾಜ್ಯ ಅಪವರ್ತನಗಳ ವಿಧಾನದಿಂದ ಕಂಡುಹಿಡಿಯಿರಿ. ಹಾಗಾದರೆ ಏನು ಹೇಳ್ತಾನ್ರಿ ಅಂದ್ರೆ ಅವ ಮೊದಲು ಅವಿಭಾಜ್ಯ ಅಪವರ್ತನ ಪ್ರಕಾರ ಏನು ಮಾಡಬೇಕು ಅಂದರೆ 510 ಮತ್ತು 92ರನ್ನು ಹೊಡ್ಕೋಬೇಕು. ಹೊಡ್ಕೊಂಡ್ಮೇಲೆ ಅವುಗಳ ಮಸ ಮತ್ತು ಗರಿಷ್ಠ ಮತ್ತು 510 2 2 2 5 2 5 ಇನ್ನು 2 ಮಗೆ ಹೊಲ್ರಿ 5 5 5 5 1 ಹೌದಾ. ಆಮೇಲೆ 59 3 1 3 7 17ಕ್ಕೆ 17 ಅಂದರೆ ಎಷ್ಟು ಬತ್ತು ಅದನ್ನ ಇನ್ನು 92 2 4 2 6 2 2 2 3. ಸೊ 23 1. ಇನ್ನು ನೋಡ್ರಿ ಇವುಗಳ ಮಸ 2 2 ಒಂದು ಸಲ ಐತಿ 2 ಮಸ ಆಗ್ತದೆ. ಇನ್ನು ಲಸ ಮೊದಲು ಮಸ ಬರ್ಕೋತೇವೆ. ಆಮೇಲೆ 2 ಇಂಟು 5 ಇಂಟು 3 ಇಂಟು 17 ಇಂಟು 23 ಇದು ಲಸ ಆಗ್ತಾ ಇದೆ. ಇದು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯುವಂಥ ಸಮಸ್ಯೆಗಳು. ಇದೇ ರೀತಿಯಾದ ಸಮಸ್ಯೆಗಳು ಬರ್ತಾ ಇದ್ದಾವೆ. ನೆಕ್ಸ್ಟ್ ಅವಧಿಯಲ್ಲಿ ಅವುಗಳನ್ನು ನೋಡೋಣ.